ಇನ್ನು ಈಗ ಸಿದ್ಧಗಂಗಾ ಶ್ರೀಗಳು ಮಾತನಾಡಿದ್ದಾರೆ. ಮರುಪತ್ರ ಬರೆದರೂ ಕೂಡ ಕೆಎಡಿಬಿ ಉತ್ತರ ಕೊಟ್ಟಿಲ್ಲ. ಕರೆಂಟ್ ಬಿಲ್ ಕಟ್ಟಬೇಕು ಅಂದಿದ್ದಕ್ಕೆ ಪತ್ರ ಬರೆದಿದ್ವಿ, ನಾವು ಮರುಪತ್ರ ಬರೆದರೂ ಕೂಡ ಅದಕ್ಕೆ ಸ್ಪಂದನೆ ಕೊಟ್ಟಿಲ್ಲ. ಕೆಎಡಿಬಿ ಉತ್ತರ ನೀಡದ ಬಗ್ಗೆ ಸಿದ್ಧಗಂಗಾ ಶ್ರೀಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಬೇಕಿದ್ರೆ ಮಠದ ನೀರಿಗೆ ಸೆಸ್ ಹಾಕಲಿ, ಬಿಲ್ ಕಟ್ತೀವಿ, ಕುಡಿಯೋ ನೀರಿಗೆ ಬಿಲ್ ಹಾಕಿದ್ರೆ ಹೇಗೆ ಅಂತ ಸ್ವಾಮೀಜಿ ಪ್ರಶ್ನಿಸಿದ್ದಾರೆ. ಬಿಟ್ಬಿಡ್ಬೇಕಷ್ಟೇ, ಏನು ಮಾಡಂಗಿಲ್ಲ. ಅವಕಾಶ ಬಿಟ್ಟರೆ ಹೋಗ್ಬೇಕಷ್ಟೇ, ಅದು ಸಿಗೋದಿಲ್ಲ ಎಲ್ಲರೂ. ಇದು ನಿಮ್ಮ ಕಣ್ಣಲ್ಲಿ ಲೆಟರ್ ಹೋಗಿದ್ದೀರಲ್ಲಿ ನಾವು ಹಾಕಿದ್ದೀವಿ. ಏನಂತ ಅವ್ರಿಗೆ ಇದು ಮಾಡಿ ಅಂತ ನೀರು ಸಹ ವಿದ್ಯುತ್ ಬಿಲ್ ಪಾವತಿಸೋ ಬಗ್ಗೆ ನಾವು ಹಾಕಿದ್ದೀವಿ. ಇದು ಗ್ರಾಮಗಳಿಗೆ ಮಠಕ್ಕೆ ನೀರಿನ ಬಿಲ್ಲು ವಿದ್ಯುತ್ ಬಿಲ್ಲನ್ನು ಪಾವತಿ ಮಾಡಲು ಸಾಧ್ಯವಾಗುವುದಿಲ್ಲ. ಅದರಿಂದ ಈ ಬಗ್ಗೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಈ ಯೋಜನೆಗೆ ಪ್ರತ್ಯೇಕವಾಗಿ ಆಯವ್ಯಯ ವ್ಯವಸ್ಥೆ ಮಾಡುವಂತೆ ಸರ್ಕಾರ ಕೋರಬಹುದು ಅಂತ ನಾವು ಅವ್ರಿಗೆ ಬರ್ತಿದ್ದೀವಿ. ಕಾರ್ಯಪಾಲಕ ಅಭಿಯಂತರಿಗೆ, ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂತ್ರಿ ಉತ್ತರ ಬಂದಿಲ್ಲ. ಅವ್ರು ಬಂದ್ಮೇಲೆ ಬಂದಿತ್ತು, ಅವ್ರು ಕಟ್ಟಬೇಕು ಅಂತ ಬಂದಿತ್ತು. ಅದಕ್ಕೆ ನಾವು ಆ ಥರ ಉತ್ತರ ಬರ್ತಿದ್ದೀವಿ. ತಿರುಗಿ ಏನು ಬರ್ತು ನೋಡೋದು. ಅವ್ರದ್ದು 6/4/24 ಬಂದಿತ್ತು. ಇದನ್ನ ಕಟ್ಟಬೇಕು, ಮಠದಿಂದಲೇ ಕಟ್ಟಬೇಕು ಅಂತ ಬರ್ದವ್ರೆ. ಇದರಿಂದ ಕೆಎಡಿಬಿ ಬೆಂಗಳೂರು ಇವರಿಗೆ ಸಲ್ಲಿಸಲಾಯಿತು. ಅಂದೇನಹಳ್ಳಿಕೆರೆಯಿಂದ ದೇವರಾಪಟ್ಟಣ ಕೆರೆಗೆ ಕೆಎಡಿಬಿ ವತಿಯಿಂದ ನೀರು ಸರಬರಾಜು ಮಾಡಲಾಗಿದ್ದು ಸದರಿ ಅದು ಯಾವಾಗ ಮಾಡಿದ್ದು 2 ವರ್ಷ ಆಯ್ತಲ್ಲ. ಈ ಸತಿ ಏನು ಮಾಡೇ ಇಲ್ಲ. ಈ ಸತಿ ಮಂಡಳಿಯ ಆರ್ಥಿಕ ಪರಿಸ್ಥಿತಿಯು ಸುಸ್ಥಿತಿಯಲ್ಲಿ ಇಲ್ಲದಿರುವುದರಿಂದ ಗ್ಯಾರಂಟಿಗೆ ಹಣ ಕೊಟ್ಬಿಟ್ಟು ಎಲ್ಲ ಬೇರೆ ಗೊತ್ತಿಲ್ಲ. ಒಟ್ಟಲ್ಲಿ ನೀರು ಸರಬರಾಜಿನ ವಿದ್ಯುತ್ ಬಳಕೆಯ ವೆಚ್ಚವನ್ನು ಸಿದ್ಧಗಂಗಾ ಮಠದಿಂದ ಬರ್ತೀವಿ. ನಾವಿಲ್ಲಿ ಕುಡಿಯೋ ನೀರಿಗೆಲ್ಲ ಬರ್ಸಕ್ಕಾಗಲ್ಲ. ಬೇಕಾದ್ರೆ ಸೆಸ್ ಹಾಕಿ ಬೇಕಾದ್ರೆ ಅದಕ್ಕೆ ಏನಾದ್ರು ಕೊಟ್ಟರೆ ಮಾಡ್ಬೋದು. ಇದಕ್ಕೆಲ್ಲ ಕರೆಂಟ್ ಬಿಲ್ ಒಂದು ಏನಂತ ಅರ್ಥವಾಗ್ತಿಲ್ಲ ನಮ್ಗೆ. ಅದು ಬರೀದಿದ್ದೀವಿ ಪತ್ರ. 70 ಲಕ್ಷ. 70,31,420. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.